ಗೊತ್ತಾ? ನಮ್ಮ ಮನೆ ಅನ್ನ ತಿಂದು ನನ್ನ ಕೈಗಳಿಗೆ ಕೋಡು ಹಾಕಲು ಹೊಂಚು ಹಾಕುತ್ತಿರುವೆಯ ಬಡವ. ಬಹುದಿನಗಳಿಂದ ನಿಮ್ಮಪ್ಪ ನಮ್ಮ ಮನೆಯಲ್ಲಿ ಕೆಲಸ ಮಾಡಿದ್ದಾನೆ ಎಂಬ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಬಿಟ್ಟರೆ ನನ್ನ ಕೈಗಳಿಗೆ ಕೋಡು ಹಾಕಲು ಹೊಂಚು ಹಾಕುತ್ತಿರುವೆಯ ಬಡವ. ಅಗ್ರಜ, ಮತ್ತೇಕೆ ತರ ಮಾಡುತ್ತಿರುವೆ? ಇವನನ್ನು ಹತ್ತಿ ಬಿಡಿ ಅಮಲೋಕಕ್ಕೆ. ಆಯ್ತು ಗೌಡ್ರೆ, ಬೆಟ್ಟ ಹೋಗುವ ನಿನ್ನ ದಾರಿಯನ್ನು ನಾನು ಸರಳ ಮಾಡಿಕೊಡುತ್ತೇನೆ. ಹೋಗಿ ಬೆಟ್ಟ, ಹೋಗಿ ಬಾ. ಏನಂದ್ರಿ? ಮಾತಾಡ್ರಿ, ಮಾತಾಡಿ ರೀ. ಮೋಸ ಮಾಡಿಬಿಟ್ಟರು ಈ ಪಾಪಿಯು. ನಿಮ್ಮನ್ನು ಸಾಯೋದಕ್ಕೆ ನಾನ್ ಬಿಡೋದಿಲ್ಲ ರೀ. ನಿಮ್ಮನ್ನು ಸಾಯೋದಕ್ಕೆ ನಾನ್ ಬಿಡೋದಿಲ್ಲ. ಅಯ್ಯೋ ಪಾಪಿಗಳೇ, ನನ್ನ ಗಂಡನನ್ನು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರಲ್ಲ. ನೀವು ಮನುಷ್ಯರು, ನಾವು ರಾಕ್ಷಸರು. ದಯವಿಟ್ಟು ನನಗೆ ಮಾಂಗಲ ಭಾಗ್ಯ ಕೊಡಿ. ನನಗೆ ಮಾಂಗಲ ಭಾಗ್ಯ ಉಳಿಸ್ಕೊಡಿ. ನೀವು ಸ್ವಲ್ಪ ಕೂಡ ಕರುಣೆ ಅನ್ನೋದೇ ಇಲ್ವೇನೋ ಗೌಡ್ರಿ. ಗಂಡು ತುಂಬಾ ಒಣಗ್ತಾ ಇದೆ. ಸ್ವಲ್ಪ ಕುಡಿಯೋದಕ್ಕೆ ನೀರು ಕೊಡಿ ಗೌಡ್ರಿ, ಕುಡಿಯೋದಕ್ಕೆ ನೀರು ಕೊಡಿ. ಅಮ್ಮ ಗೌಡ್ರ ಪಾಪ ಬಸ್ರಿ ಅನ್ಸ ಅದ್ರ ಬೇರೆ ನೀವು ಒಟ್ಟಿಗೆ ಓದ್ತೀರಿ. ಸ್ವಲ್ಪ ಕುಡಿಯಕ್ ನೀರು ಕೊಡ್ತೀನಿ, ಸ್ವಲ್ಪ ತಡ್ಕೊ. ನೀರು ಕೊಡ್ತಾನಂತೆ ನೀರಲ್ಲೇ ಪದ್ಮಾಸ್. ನಮಗೆ ಬೇಕಾಗಿದ್ದು ನಿಧಿ, ನೀರಲ್ಲ. ಮನುಷ್ಯ ಇಲ್ಲದ ನರ ರಾಕ್ಷಸರಿ ಬಿಡಲ್ಲ ಅವ್ರನ್ನ ಟ್ರೈನಿಂಗ್ ಸೆಂಟರ್ ತುಂಬು ಗರ್ಭಿಣಿ ಇರುವ ಒಂದು ಹೆಣ್ಣಿನ ಮೇಲೆ ಕೈ ಮಾಡುತ್ತಿರುವಿರಲ್ಲ ನೀವು ಮನುಷ್ಯರ ರಣ ಹೇಡಿಗಳೇ. ಕಲಿಕರ ಇಲ್ಲದ ಕಟುಕರೆ. ಹಣವಿಗೆ ಎಂದ ಮಾತ್ರಕ್ಕೆ ನಮ್ಮಂತ ಬಡವರ ಮೇಲೆ ದಬ್ಬಾಳಿಕೆಯನ್ನು ಮಾಡುತ್ತಿರುವ ಈ ನಿಮ್ಮ